ಒಂದು ಸ್ಪೂನ್ ಕೆನೆಯಿಂದ ನಾವು ಸ್ಕಿನ್ನನ್ನು ಹೇಗೆ ಗ್ಲೋಯಿಂಗ್ ಮತ್ತು ಬ್ರೈಟ್ನಿಂಗ್ ಮಾಡ್ಕೋಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ ಒಂದು 2 ನಿಮಿಷ ಮಾಡಿಕೊಂಡ್ರೆ ಸಾಕು, ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಮತ್ತು ಬ್ರೈಟನ್ ಆಗುತ್ತೆ. ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಕ್ಲಿಯರ್ ಆಗುತ್ತೆ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ನಾವು ಸ್ವಲ್ಪ ಹಾಲನ್ನು ನಾವು ಸ್ಟ್ರೀನ್ ಮಾಡಿದಾಗ ಏನು ಕೆನೆ ಬಂದಿರುತ್ತೆ ಆ ಕೆನೆ ನಾನಿಲ್ಲಿ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಯೂಸ್ ಮಾಡ್ತಿರೋದು 2 ಇಂಗ್ರೀಡಿಯೆಂಟ್ಸ್. ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು ಸ್ನಾನಕ್ಕಿಂತ ಮುಂಚೆ ಈ ರೀತಿಯಾಗಿ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅದನ್ನು ಫೇಸಿಗೆ ಹಾಕ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ತಾ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಇದರಿಂದ ನಮಗೆ ಮುಖದಲ್ಲಿ ಏನೆಲ್ಲ ಡಲ್ ಆಗಿರುತ್ತೆ, ನಾವು ಸನ್ ಟ್ಯಾನ್ ಆಗಿರ್ತೀವಿ, ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಮತ್ತು ಇದನ್ನು ನಾವು ಡೈರೆಕ್ಟಾಗಿ ವಾಶ್ ಮಾಡ್ಕೋಬಾರ್ದು. ಈ ರೀತಿ ಮಸಾಜ್ ಮಾಡ್ಕೊಳ್ತಾನೆ ನಾವು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಡ್ತೇನೆ. ಮತ್ತು ಇದನ್ನು ನಾವು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ನಾವು 1 ಸ್ಪೂನ್ ಕೆನೆ ತೊಗೊಂಡಿದ್ದೀವಿ ಅಂದರೆ ನಾವು ಅದಕ್ಕೆ 1 ರಿಂದ 1.5 ಸ್ಪೂನಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು, ಅಥವಾ ನಾವು ರಾಗಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಾವು ಅದನ್ನು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ನಮಗೆ ಕೆನೆಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಸಾಫ್ಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಫೈನ್ ಲೈನ್ಸ್ ಎಲ್ಲ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ನಾವು ನೀಟಾಗಿ ಟೈಟಾಗಿ ಅದನ್ನು ಕಲಿಸ್ಕೊಂಡು ಈ ಸ್ಕ್ರಬ್ ಮಾಡ್ಕೋಬೇಕು. ಈ ರೀತಿ ಸ್ಕ್ರಬ್ ಹೇಳ್ತಾ ಎಲ್ಲದನ್ನು ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಅಪ್ಲೈ ಮಾಡ್ಕೊಂಡಿದ ನಂತರ ನಾವು 2 ಕೈಯಲ್ಲಿ ನೀಟಾಗಿ 1 ರಿಂದ 2 ಸೆಕೆಂಡ್ವರೆಗೂ ಸ್ಕ್ರಬ್ ಮಾಡ್ಕೋಬೇಕು. ಇದೆಲ್ಲ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿಯಾದ ಸ್ಕಿನ್ ಡ್ಯಾಮೇಜ್ ಆಗಲ್ಲ. ಯಾಕೆಂದರೆ ನಾವಿಲ್ಲಿ ಯೂಸ್ ಮಾಡ್ತಿರೋದು ಕೆನೆ ಆಗಿರೋದ್ರಿಂದ ಯಾವುದೇ ರೀತಿಯಾದ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ. ಸೊ ನೀಟಾಗಿ ಎಲ್ಲ ನಾವು ಸ್ಕ್ರಬ್ ಮಾಡ್ಕೊಂಡಿದ್ಮೇಲೆ ಈ ರೀತಿ ಅದೇ ನಮಗೆ ಫೇಸಿಂದ ಬೀಳೋದಕ್ಕೆ ಶುರುವಾಗುತ್ತೆ. ನಾವು ಯಾವುದೇ ರೀತಿಯಾದ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಅದು ನಮಗೆ ಸ್ಕಿನ್ನಿಂದ ಬೀಳೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದರೆ ಹಾಲಿನ ಕೆನೆಯಲ್ಲಿ ಜಿಡ್ಡಿನ ಅಂಶ ಇರೋದ್ರಿಂದ ಅದು ನೀಟಾಗಿ ಸ್ಕಿನ್ನಿಂದ ರಿಮೂವ್ ಆಗ್ತಾ ಬರುತ್ತೆ ಸ್ಕ್ರಬ್ ಆದಮೇಲೆ. ಆವಾಗಲೇ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ನೀಟಾಗಿ ಎಲ್ಲದನ್ನು ರಿಮೂವ್ ಮಾಡ್ಕೊಳ್ಬೇಕು. ಅದೇ ಈಸಿಯಾಗಿ ರಿಮೂವ್ ಆಗುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ಸ್ಕಿನ್ ಡ್ಯಾಮೇಜ್ ಮಾಡೋದಿಲ್ಲ. ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಜೇನುತುಪ್ಪ ಕೂಡ ಯೂಸ್ ಮಾಡ್ಬೋದು. ಇದಂತೂ ನಿಮಗೆ ಫೇಶಿಯಲ್ ರೀತಿಯೇ ವರ್ಕ್ ಆಗುತ್ತೆ, ಅಷ್ಟು ಗ್ಲೋ ಕೊಡುತ್ತೆ. ಮತ್ತು ಇದು ತುಂಬ ಸಿಂಪಲ್, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಮನೆಯಲ್ಲಿ ಸ್ವಲ್ಪ ಹಾಲಿನ ಕೆನೆ ಇದ್ದರೆ ಸಾಕು. ನಾವು ಕಾಫಿ, ಟೀ ಏನಾದರೂ ಮಾಡ್ಕೋಬೇಕಾದ್ರೆ ನಾವು ಸ್ಟ್ರೈನ್ ಮಾಡಿದಾಗ ಬರುವಂಥ ಕೆನೆಯಲ್ಲೇ ನಾವು ಇದನ್ನು ಮಾಡ್ಕೋಬೋದು. ನೋಡ್ಬೋದು ಎಷ್ಟು ನೀಟಾಗಿ ಈಸಿಯಾಗಿ ಅದೇ ರಿಮೂವ್ ಆಗುತ್ತೆ. ಸ್ಕಿನ್ನು ಕೂಡ ತುಂಬ ಸಾಫ್ಟನ್ ಆಗುತ್ತೆ. ಸೊ ಈ ರೀತಿ ನಾವು ನೀಟಾಗಿ ರಿಮೂವ್ ಮಾಡ್ಕೋಬೇಕಾಗುತ್ತೆ ಸ್ಕ್ರಬ್ ಮಾಡ್ಕೊಳ್ತಾ. ಇದರಿಂದ ನಿಮಗೆ ಫೇಸಲ್ಲಿ ಆಗಿರುವಂಥ ಟ್ಯಾನ್ ಆಗಿರ್ಬೋದು, ಬಿಸಿಲಿಗಾಗಿರುವಂಥ ಮುಖದಲ್ಲಿ ಏನಾದರೂ ಧೂಳೆಲ್ಲ ಅಬ್ಸರ್ವ್ ಆಗಿದ್ರೆ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಡರ್ಟ್ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಯಾರಿಗೆಲ್ಲ ಫೇಶಿಯಲ್ ಹೇರ್ ಇದೆ ಅದು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ನೀವು ನೀಟಾಗಿ ಅದನ್ನು ಸ್ಕ್ರಬ್ ಮಾಡ್ಕೊಂಡು ರಿಮೂವ್ ಮಾಡಿಕೊಂಡ್ರೆ. ಸೊ ಈ ರೀತಿ ರಿಮೂವ್ ಮಾಡ್ಕೊಂಡಿದ್ದ ನಂತರ ನಾವು ಆದಷ್ಟು ಬಿಸಿ ನೀರಲ್ಲಿ ಫೇಸನ್ನು ವಾಶ್ ಮಾಡಬೇಕಾಗತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ. ಇವಾಗ ನಾವು ಫೇಸನ್ನು ಆದಷ್ಟು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜಿಡ್ಡಿನ ಅಂಶ ಎಲ್ಲ ನೀಟಾಗಿ ರಿಮೂವ್ ಆಗಿ ಸ್ಕಿನ್ ಕೂಡ ನಮಗೆ ಗ್ಲೋ ಆಗಿ ಕಾಣೋಕ್ಕೆ ಶುರುವಾಗುತ್ತೆ. ನೋಡ್ಬೋದು, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲಿಯರ್ ಸ್ಕಿನ್ ಆಗಿದೆ ಅಂತ ಹೇಳಿ. ನೀವು ಈ ರೆಮಿಡಿನ ಟ್ರೈ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಇನ್ಮೇಲಿಂದ ಹಾಲಿನ ಕೆನೆನ ಬಿಸಾಡದೆ ಈ ರೀತಿಯಾದ ರೆಮಿಡಿನ ಟ್ರೈ ಮಾಡಿ. ಇದಕ್ಕೆ ಕೇವಲ 1 ಚಮಚದಷ್ಟು ಹಾಲಿನ ಕೆನೆ ಇದ್ದರೆ ಸಾಕು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.